ಇನ್ನು ಗೃಹಲಕ್ಷ್ಮಿ ಯಾರೇನೇ ಹೇಳ್ಬೋದು, ಈ ಮನೆ ಒಡತಿಯರ ಮನ ಗೆದ್ದಿರುವಂಥ ಯೋಜನೆ ಇದು. ಸರ್ಕಾರದ ಗ್ಯಾರಂಟಿಗಳಲ್ಲೇ ಹೆಚ್ಚು ಖ್ಯಾತಿ ಪಡೆದಿರುವಂಥ ಯೋಜನೆ ಅಂತ ಅಂದರೆ ಅದು ಈ ಗೃಹಲಕ್ಷ್ಮಿ ಯೋಜನೆ. ಆದ್ರೀಗ ಈ ಯೋಜನೆಗೆ ಸರ್ಕಾರ ಜರಡಿ ಹಿಡಿಯೋ ಕೆಲಸ ಮಾಡಿದೆ. ಅಂದರೆ ಒಬ್ರಲ್ಲ ಇಬ್ರಲ್ಲ 3 ಲಕ್ಷಕ್ಕೂ ಅಧಿಕ ಗೃಹಲಕ್ಷ್ಮಿಯರ ಅಕೌಂಟ್ಗಳನ್ನು ಬಂದ್ ಮಾಡಿದೆ. ಕಾರಣ ಭಾಳ ಇದೆ ಅಂತ ಅಂದರೆ ಕೆಲವರು ಟ್ಯಾಕ್ಸ್ ಪೇಯರ್ಸು, GST ಪೇ ಮಾಡೋರು ಇವರೆಲ್ಲ ಇದ್ರು ಅನ್ನುವಂಥದ್ದು, ಕೆಲವರು ಮೃತಪಟ್ಟಿರುವಂಥದ್ದು ಅನ್ನುವಂಥದ್ದು ಕಾರಣಕ್ಕಾಗಿ. ಜೊತೆಗೆ ಈ ಬಯೋಮೆಟ್ರಿಕ್ ವ್ಯವಸ್ಥೆ ಕೂಡ ಸದ್ಯದಲ್ಲೇ ಬರ್ತಾ ಇದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ಡೀಟೇಲ್ಸ್ ನೋಡ್ಕೊಂಬೋಣ. ಯಾರ್ದೋ ನಂಬರ್ಗೆ ಯಾರ್ದೋ ಇದಾಗ್ತಾ ಇದೆ. ನಾವು ರೀಚೆಕ್ ಮಾಡ್ತಾ ಇದೀವಿ, ಅವ್ರು ಏನು ಯೂಸ್ ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ಆಗ್ತಾ ಇದೆಯಾ, ಏನು ಎತ್ತ. 3,89,000 ಗೃಹಲಕ್ಷ್ಮಿ ಖಾತೆಗಳಿಗೆ ಹಣ ಬಂದ್. ಬೆಂಗಳೂರು ನಗರದಲ್ಲೇ ಅತ್ಯಧಿಕ ಅನರ್ಹ ಫಲಾನುಭವಿಗಳು ಪತ್ತೆ. ರಾಜ್ಯದಲ್ಲಿ ಬರೋಬ್ಬರಿ 1,30,00,000 ಮಂದಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದಾರೆ. ಇದೀಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಹತ್ವದ ಪರಿಷ್ಕರಣೆ ನಡೆಸಿದೆ. 1.30 ಕೋಟಿ ಫಲಾನುಭವಿಗಳ ಪೈಕಿ 3.89 ಲಕ್ಷ ಮಂದಿಯನ್ನ ಅನರ್ಹರು ಅಂತ ಗುರುತಿಸಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಕೊಟ್ಟಿದ್ದ ಸೂಚನೆಯ ಬೆನ್ನಲ್ಲೇ ಈ ಆಪರೇಷನ್ ನಡೆದಿದೆ. ಗೃಹಲಕ್ಷ್ಮಿ ಏನಾಗಿದೆ ಅಂತಂದ್ರೆ ಕೆಲವರೆಲ್ಲ ಸತ್ತೋಗಿದ್ದವರೆಲ್ಲ ಅವ್ರು ಬೇರೆಯವ್ರು ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ಬೇರೆ ಫೋನ್ ನಂಬರ್ಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ರೀಚೆಕ್ ಮಾಡ್ತಾ ಇದೀವಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನು ನಾವು ಕಟ್ ಮಾಡಬೇಕು ಅಂತ ಯಾರಿಗೂ ಕಟ್ ಮಾಡಬೇಕು ಅಂತ. ಅಂದಹಾಗೆ ಇಲಾಖೆಯ ಮಾಹಿತಿ ಪ್ರಕಾರ ಆದಾಯ ತೆರಿಗೆ ಮತ್ತು GST ಪಾವತಿಸುವ 1,94,000 ಮಂದಿಯನ್ನ ಯೋಜನೆಯಿಂದ ಹೊರಗಿಡಲಾಗಿದೆ. ಜೊತೆಗೆ ಮೃತ 1,95,000 ಖಾತೆಗಳಿಗೂ ಹಣ ಜಮೆಯಾಗ್ತಿರೋದು ಪತ್ತೆ ಹಚ್ಚಲಾಗಿದ್ದು, ಅಂಥ ಖಾತೆಗಳಿಗೂ ಹಣ ವರ್ಗಾವಣೆ ಬಂದ್ ಮಾಡಲಾಗಿದೆ. ಅಷ್ಟಕ್ಕೂ ಯಾವ್ಯಾವ ಜಿಲ್ಲೆಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಅನರ್ಹರನ್ನ ಪತ್ತೆ ಹಚ್ಚಲಾಗಿದೆ ಅಂತ ನೋಡೋದಾದ್ರೆ, ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ IT, GST ಪಾವತಿ ಮಾಡಿಯೂ ಯೋಜನೆಯ ಲಾಭ ಪಡೆಯುತ್ತಿರುವ 33,833 ಮಂದಿಯನ್ನ ಪತ್ತೆ ಹಚ್ಚಲಾಗಿದೆ. ಹಾಗೆ 14,038 ಮೃತರ ಫಲಾನುಭವಿಗಳ ಖಾತೆ ಪತ್ತೆ ಹಚ್ಚಲಾಗಿದೆ. ಬೆಂಗಳೂರು ನಗರದಲ್ಲಿ 47,871 ಗೃಹಲಕ್ಷ್ಮಿಯರಿಗೆ ಹಣ ಪಾವತಿಯನ್ನ ಬಂದ್ ಮಾಡಲಾಗಿದೆ. ಇನ್ನು ಬೆಳಗಾವಿಯಲ್ಲಿ IT, GST ಪಾವತಿ ಮಾಡ್ತಿದ್ದ 16,432 ಮಂದಿ ಗೃಹಲಕ್ಷ್ಮಿಯರಿದ್ದು 15,850 ಮೃತ ಮಹಿಳೆಯರ ಖಾತೆಗೂ ಹಣ ಪಾವತಿಯಾಗ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 32,282 ಅನರ್ಹರನ್ನ ಗುರುತಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೆರಿಗೆ ಪಾವತಿ ಮಾಡ್ತಿದ್ದ 10,495 ಮನೆ ಯಜಮಾನಿಯರಿದ್ದು 6,159 ಮೃತರಿಗೂ ಯೋಜನೆಯ ಹಣ ದೊರೆಯುತ್ತಿದೆ. ಇನ್ನು ಮೈಸೂರಲ್ಲಿ IT, GST ಕಟ್ತಾ ಇದ್ದ 9,139 ಮನೆ ಒಡತಿಯರಿದ್ದು 11,541 ಮೃತರ ಖಾತೆಗಳಿಗೂ ಹಣ ಸೇರ್ತಿದೆ. ಹಾಗೆ ತುಮಕೂರಲ್ಲಿ 7,898 ಮಹಿಳೆಯರು ತೆರಿಗೆ ಪಾವತಿ ಮಾಡ್ತಿದ್ದು 12,139 ಫಲಾನುಭವಿಗಳು ಮೃತಪಟ್ಟಿದ್ದಾರೆ. ಹೀಗಾಗಿ 20,037 ಮಂದಿಯನ್ನ ಅನರ್ಹರು ಅಂತ ಗುರುತಿಸಲಾಗಿದೆ. ಒಟ್ಟಾಗಿ 31 ಜಿಲ್ಲೆಗಳಿಂದ IT, GST ಪಾವತಿ ಮಾಡ್ತಿರುವ 1,94,560 ಗೃಹಲಕ್ಷ್ಮಿಯರನ್ನ ಪತ್ತೆ ಹಚ್ಚಲಾಗಿದೆ. ಹಾಗೆ 1,95,224 ಮೃತ ಮಹಿಳೆಯರ ಖಾತೆಗೆ ಹಣ ಸಂದಾಯವಾಗ್ತಿರೋದು ಗೊತ್ತಾಗಿದೆ. ಹೀಗಾಗಿ 3,89,784 ಮಂದಿಯನ್ನ ಅನರ್ಹರು ಅಂತ ಗುರುತಿಸಲಾಗಿದೆ. ಮಾರ್ಚ್ ತಿಂಗಳಿಂದ ಅನರ್ಹ ಫಲಾನುಭವಿಗಳನ್ನ ಗುರುತಿಸುವ ಪ್ರಕ್ರಿಯೆ ಆರಂಭವಾಗಿತ್ತು. ವಿವಿಧ ಇಲಾಖೆ ಸರ್ಕಾರಿ ದತ್ತಾಂಶಗಳನ್ನ ಪರಸ್ಪರ ಹೊಂದಾಣಿಕೆ ಮಾಡಿ ಈ ಪರಿಷ್ಕರಣೆ ಕೈಗೊಂಡಿದೆ. ಮೃತರ ಖಾತೆಗಳಿಗೆ 120 ಕೋಟಿಗೂ ಹೆಚ್ಚು ಹಣ ಹೋಗಿದೆ. ಅನರ್ಹರಿಗೆ ಹಣ ಸೋರಿಕೆ ಆಗೋದನ್ನ ತಡೆಯಲು ಸರ್ಕಾರ ಈ ಪರಿಷ್ಕರಣೆಗೆ ಮುಂದಾಗಿದೆ. ಆದರೆ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ ಅಂತ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಾಜ್ಯ ಉಪಾಧ್ಯಕ್ಷ ಹೇಳಿದ್ದಾರೆ. ಸುಮಾರು 120 ಕೋಟಿಗೂ ಹೆಚ್ಚು ಹಣ ಮೃತಪಟ್ಟವರ ಖಾತೆಗೆ ಹಣ ಸಂದಾಯ ಆಗಿದೆ. ಮೃತಪಟ್ಟವರ ಹೆಸರನ್ನ ತೆಗೆದು ಅರ್ಹ ಫಲಾನುಭವಿಗಳಿಗೆ ಈ ಯೋಜನೆಯ ಲಾಭ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಗೃಹಲಕ್ಷ್ಮಿ ಯೋಜನೆಯನ್ನ ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ದು. ವಾರದೊಳಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿ ಸಾಧ್ಯತೆ.
ಅನರ್ಹರನ್ನ ಯೋಜನೆಯಿಂದ ಹೊರಗಿಡೋದಕ್ಕಾಗಿ ಸರ್ಕಾರ ಬಯೋಮೆಟ್ರಿಕ್ ದೃಢೀಕರಣ ವ್ಯವಸ್ಥೆ ಜಾರಿಗೆ ಮುಂದಾಗಿದೆ. ವಾರದಲ್ಲಿ ಬಯೋಮೆಟ್ರಿಕ್ ಯೋಜನೆ ಜಾರಿಯಾಗುವ ಸಾಧ್ಯತೆ ಇದೆ. ಫಲಾನುಭವಿಯ ಹೆಬ್ಬೆಟ್ಟು, ಕಣ್ಣು, ಫೇಸ್ ರೆಕಗ್ನಿಷನ್ ಮೂಲಕ ಅರ್ಜಿ ದೃಢೀಕರಣ ಮಾಡಲಾಗುತ್ತೆ. ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1 ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಿಗೆ ತೆರಳಿ ದೃಢೀಕರಣ ನೀಡಬೇಕಾಗುತ್ತೆ. ಚುನಾವಣೆಗೂ ಮುನ್ನ ಇಲ್ಲದ ಷರತ್ತು ಈಗ್ಯಾಕೆ ಅಂತ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಪ್ರಶ್ನಿಸ್ತಿವೆ. ಮೃತರಿಗೆ ಹೋಗಿದ್ರೆ ಅದನ್ನ ಕಟ್ ಮಾಡೋ ನ್ಯಾಯ ಇದೆ, ಉಳಿದವರಿಗೆ ಯಾಕೆ ಕಂಡೀಷನ್ ಆಗ್ತಾ ಇದೀರಿ? ಹೊರ ರಾಜ್ಯದಿಂದ ಬಂದು ಇಲ್ಲಿ ನೆಲೆಸಿದ್ರೆ ಕೊಡಲ್ಲ, ಅವ್ರು ಇಲ್ಲೇ ಮತದಾರರಾಗಿದ್ರೆ ಅವಾಗ್ಲೇ ಹೇಳ್ಬೇಕಿತ್ತು ಕಂಡೀಷನ್. ಇನ್ಕಮ್ ಜಾಸ್ತಿ ಇದ್ರೆ ಕೊಡಲ್ಲ ಅವತ್ತು ಹೇಳಿದ್ರೆ ಅವತ್ತು ನೀವು ನಂಬಿಸಿದ್ದು ಎಲ್ಲಾ ಮಹಿಳೆಯರಿಗೂ ಅಂತ, ಈಗ ಅದರೊಳಗೂ ಕಟ್ ಯಾಕೆ ಮಾಡ್ತಾ ಇದ್ದೀರಿ? ಗೃಹಲಕ್ಷ್ಮಿ ಫಲಾನುಭವಿಗಳ ಪರಿಷ್ಕರಣೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಪ್ರತಿ ತಿಂಗಳು ಸುಮಾರು 77 ಕೋಟಿ ರೂಪಾಯಿ ಉಳಿತಾಯವಾಗಲಿದೆ. ಗೃಹಲಕ್ಷ್ಮಿ ಮಾತ್ರವಲ್ಲದೆ ಬೇರೆ ಯೋಜನೆಗಳು ಕೂಡ ಪರಿಷ್ಕರಣೆಗೊಳಗಾಗುವ ಸಾಧ್ಯತೆ ಇದೆ. ಲಕ್ಷ್ಮೀ ನರಸಿಂಹ, TV9, ಬೆಂಗಳೂರು.